ನಮಸ್ಕಾರ ವೀಕ್ಷಕರೇ, JVM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಮಂಗಳೂರಿನಲ್ಲಿ ಗುರು ಸಂವಾದ ಕಾರ್ಯಕ್ರಮದ ಕುರಿತು ಗೃಹ ಸಚಿವ ಜಿ ಪರಮೇಶ್ವರ್ ಮಂಗಳೂರಿನಲ್ಲಿ ಗುರು ನಾರಾಯಣರ ಕುರಿತು ದೊಡ್ಡ ಕಾರ್ಯಕ್ರಮ ಜರುಗುತ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಿಎಂ ನನ್ನನ್ನು ಕೂಡ ಆಹ್ವಾನಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸುತ್ತೇವೆ ಎಂದು ಪತ್ರಿಕಾ ಮಿತ್ರರಿಗೆ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಗುರು ಸಂವಾದ ಕಾರ್ಯಕ್ರಮದ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಮಂಗಳೂರಿನಲ್ಲಿ ನಾರಾಯಣ್ ಗುರು ಬಗ್ಗೆ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ. ಸಿಎಂ ನನ್ನನ್ನು ಆಹ್ವಾನಿಸಿದ್ದಾರೆ, ಅದಕ್ಕೆ ನಾವು ಹೋಗುತ್ತಿದ್ದೇವೆ ಎಂದು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿ, ಮಾದೇನಾಯಕನಹಳ್ಳಿ ಲಾಗಪ್ ಡೆತ್ ವಿಚಾರವಾಗಿ ಒಬ್ಬ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದೇವೆ. COD ತನಿಖೆಗೆ ಆದೇಶ ಮಾಡಿದ್ದೇವೆ. ಅದರ ರಿಪೋರ್ಟ್ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿ, ಬ್ರೇಕ್ಫಾಸ್ಟ್ನಿಂದ ಅಸಮಾಧಾನ ಶಮನ ವಿಚಾರವಾಗಿ ಪ್ರಶ್ನಿಸಿದಾಗ, ನೀವು ಅವರನ್ನೇ ಕೇಳಬೇಕು, ನಮಗಂತೂ ಒಳಗಡೆ ಏನು ಚರ್ಚೆ ಅಂತ ಗೊತ್ತಿಲ್ಲ, ಎಲ್ಲವೂ ತಿಳಿ ಆಯಿತು ಅಂತ ಅಂದುಕೊಂಡಿದ್ದೇನೆ. ಸದನಕ್ಕೆ ಅನೇಕ ಸಮಸ್ಯೆಗಳ ಚರ್ಚೆ ಮಾಡೋದಕ್ಕೆ ಹೋಗ್ತಿದ್ದೇವೆ. ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೇವೆ. ರಾಜಕೀಯ ಶಾಶ್ವತ ಅಲ್ಲ ಎಂದ ಹೇಳಿಕೆಗೆ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರವೆಂದು ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ್ದಾರೆ. ಹೌದು, ಅಲ್ಲಿ ಶ್ರೀ ನಾರಾಯಣ ಗುರು ಅವರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಹರಿಪ್ರಸಾದ್ ಮತ್ತು ಅವರ ಸಂಘದವರೆಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಮಾದನಾಯಕನಹಳ್ಳಿ ಪೊಲೀಸ್ ಲಾಕಪ್ ಡೆತ್ ಆಗಿದೆ, ಈಗಾಗಲೇ ಅದಕ್ಕೆ ನಾವು ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೀವಿ ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಿದ್ದೀವಿ, ಯಾರು ಸಂಬಂಧಪಟ್ಟವ್ರನ್ನ, ಮತ್ತು CODಗೆ ಎನ್ಕ್ವೈರಿ ಮಾಡೋದಕ್ಕೆ ಆದೇಶ ಮಾಡಿದ್ದೀವಿ. ಅದು ರಿಪೋರ್ಟ್ ಬಂದ ಮೇಲೆ ಏನು ಕ್ರಮ ತೊಗೋಬೇಕು ತೊಗೊಳ್ತೀವಿ. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ CM ಮನೇಲಿ ಆಯಿತು, DCM ಮನೇಲಿ ಆಯಿತು. ಸರ್, ಗೊಂದಲಗಳಿಗೆ ಈಗಾದರೂ ಪರಿಹಾರ ಸಿಗುತ್ತಾ? ಸೋಮವಾರ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ತಿದ್ದಾರಂತೆ, ಗೊಂದಲಗಳು ಈಗಾದರೂ ಪರಿಹಾರ ಸಿಗುತ್ತಾ? ನೀವು ಕೇಳಬೇಕು ಅವ್ರನ್ನೇ. ಈಗ ನಮಗಂತೂ ಒಳಗಡೆ ಏನು ಚರ್ಚೆ ಆಯಿತು ಗೊತ್ತಿಲ್ಲ. ನಮಗೆ ಹೊರಗಡೆ ನಾವು ಅಂದ್ಕೊಂಡಿರೋದು ಎಲ್ಲ ತಿಳಿ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇವೆ. ಹೊರಗಡೆ ಯಾವುದೇ ನಮ್ಮಲ್ಲಿ ಸಮಸ್ಯೆ ಇಲ್ಲ. ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡಿ ನೀವು ಸಹಾಯ ಮಾಡಿದ್ದೀರಿ ಅದಕ್ಕಾಗಿ, ಮಾಧ್ಯಮದವರು ಕೂಡ. ಹಾಗಾಗಿ ಸ್ವಲ್ಪ ಇದೆಲ್ಲ ತಿಳಿಯಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೆಷನ್ಗೆ ಹೋಗ್ತಾ ಇದ್ದೀವಿ. ಅಧಿವೇಶನಕ್ಕೆ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುತ್ತೆ. ಅನೇಕ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೆ ವಿರೋಧ ಪಕ್ಷದವರು ಕೂಡ ಅವರು ತಯಾರಾಗಿದ್ದಾರೆ. ನಮಗೆ ಯಾವ ರೀತಿ ನಮಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಕ್ರಿಟಿಸೈಸ್ ಮಾಡೋದು, ಸದನದಲ್ಲಿ ಚರ್ಚೆ ಮಾಡೋದು ಒಂದು ಭಾಗ. ಆದರೆ ನಾವು ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಗೊಂದಲ ಹೋಗಿದೆ ಅನ್ನೋದೇ ಗೊಂದಲನೇ ಅಲ್ವಾ ಸರ್? ಅದ್ರ ಬಿಡಿ, ಬೇರೆ ಏನಾದರೂ ಮಾತಾಡಿ. ನೀವು ಬರೀ ಅದನ್ನೇ ಹೇಳ್ತಾ ಇದ್ರೆ ನಾವು ಅದನ್ನೇ ಹೇಳಕ್ಕೆ ಹೋಗ್ತೀವಿ ಅಷ್ಟೇ. No, I do not want to comment unnecessarily. It's all over, no? They had the breakfast, whatever little difference was there, if it was there. But sir, you are going. It's not a permanent. Everybody knows that. CM and CM also stated that. Did the CM speak out the frustration or what, sir? He said politics is not a permanent. Please do ask him. Sir, you are going to Mangalore today. Yeah, I am going to Mangalore. This Sri Narayan Guru, related to Sri Narayan Guru, there is a program. So we all are going. Chief Minister, myself, Hari Prasad, all of us are going. So it's not a political program. Sir, ಕುರ್ಚಿಪೇಟೆ ಒಂಥರ ಬಿಗ್ ಬಾಸ್ ಗೇಮ್ ತರ ಆಗಿಬಿಟ್ಟಿದೆ. Thank you. Sure. Thank you.